ಸಂತೋಷ ಖುಷಿಯಾದ ಒಂದು ಸಂಜೆ ಇವತ್ತು. ಯಾಕೆ ಅಂತಂದ್ರೆ ಇಲ್ಲಿರೋ ಚಿಕ್ಕ ಮಕ್ಕಳಿಗೆ ಗೊತ್ತಿದೆಯೋ ಇಲ್ಲೋ, ಇಡೀ ಬೆಂಗಳೂರಲ್ಲಿ ಮೊದಲನೇ ಎಕ್ಸ್ಟೆನ್ಷನ್ ಯಾವುದು ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ಅದು ಸಂಪಂಗಿ ರಾಮನಗರ. ಅದು ಏನಪ್ಪಾ ಅಂತಂದ್ರೆ ಕಬ್ಬನ್ಪೇಟೆ ಎಕ್ಸ್ಟೆನ್ಷನ್. ಕಬ್ಬನ್ಪೇಟೆಯಿಂದ ಜಾಸ್ತಿ ಜನ ಆದಂಗೆ ಇಲ್ಲಿ ಎಕ್ಸ್ಟೆನ್ಷನ್. ಈ ಜಾಗ, ಈ ಸಂಪಂಗಿ ರಾಮನಗರ ಕಬ್ಬನ್ಪೇಟೆ ಅಂತಂದ್ರೆ ನಾವೆಲ್ಲ ಚಿಕ್ಕಂದಿಂದ ಓಡಾಡಿದ ಜಾಗ. ಇಲ್ಲಿ ಅವ್ರಿಗೆ ಯಾವಾಗಲೂ ಕೇಳೋರು, ನನ್ನ ಫ್ರೆಂಡ್ಸ್ ಹೇಳೋರು, ಮೇಡಮ್ಮ ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ಇದೆ, ಹಾಡು ಹೇಳೋರು ಇದ್ದಾರೆ, ಕಲಾವಿದರು ಇದ್ದಾರೆ, ಯಾಕೆ ಅಂತ ಕೇಳಿದೆ ನನ್ನ ಫ್ರೆಂಡ್ನ. ಅವನು ಹೇಳ್ದ, ನಮಗೆ ಚಿಕ್ಕ ವಯಸ್ಸಿಂದಾನು ತಾಳ ಜ್ಞಾನ ಬಂದ್ಬಿಡುತ್ತೆ. ಯಾಕೆ ಹೇಳಿ, ಲೂಮ್ಸ್ ಸೌಂಡ್ ಇರುತ್ತಲ್ಲ, ಅದು ಕೇಳಿಸ್ಕೊಂಡು ತಾಳ ಜ್ಞಾನ ಬಂದ್ಬಿಡುತ್ತೆ. ಹಾಗಾಗಿ ನಿಮಗೆ ಗೊತ್ತಿದೆಯಲ್ಲ, ಕರ್ನಾಟಕದ ಮೊದಲನೇ ಆರ್ಕೆಸ್ಟ್ರಾ ಕಬ್ಬನ್ಪೇಟೆ, ಮೊದಲನೇ ಆರ್ಕೆಸ್ಟ್ರಾ ಇದು. ಈ ಕಬ್ಬನ್ಪೇಟೆ ಸಂಪಂಗಿ ರಾಮನಗರ ಅಂತಂದ್ರೆ ಕಲಾವಿದರ ಜಾಗ ಇದು. ಸಂಗೀತ, ಸಾಹಿತ್ಯ, ಕಲೆ. ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ, ಈ ಸಂಪಂಗಿ ರಾಮನಗರದವ್ರಿಗೆ, ಕಬ್ಬನ್ಪೇಟೆಯವ್ರಿಗೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಒಳ್ಳೆ ತಿಂಡಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ದೋಸೆ ಸಿಗುತ್ತೆ, ಎಲ್ಲಿ ರವೆ ಇಡ್ಲಿ ಸಿಗುತ್ತೆ, ಅದು ಎಲ್ಲೂ ಅಂದ್ರೆ ರುಚಿಯಲ್ಲಿ, ಸಾಹಿತ್ಯದಲ್ಲಿ, ಕಲೆಯಲ್ಲಿ, ಸಂಗೀತದಲ್ಲಿ ಇದ್ದಂಥ ಜಾಗ ಇದು. ಆದ್ರಿಂದ ಈ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಗೆಲ್ರಿಗೂ ಬಹಳ ಸಂತೋಷ ಅಂತ ವಿಷಯ ಅಂತ ಹೇಳಿ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಆ ಸಲೀಮ ಅಂತ ಒಬ್ಬ ಇದ್ದ, ಅವ್ನು ಯಾವಾಗ ಹೇಳೋನು, ರಿಚರ್ಡ್ ನಿಮ್ದುಗೆ ನಾಟಕ ಜೊಲ್ಲಿ ಸೇರಿಸ್ಕೊಂಡ್ಬಿಡಪ್ಪ ಅಂತ ಹೇಳೋರು. ಹೇಳ್ದಲ್ಲ, ನಿಮ್ದುಗೆ ಅಂದರೆ ನಾಟಕದಲ್ಲಿ ಬಿಡ್ತಾರೇನೋ, ಕರೆಕ್ಟಾಗಿ ಮಾತಾಡಬೇಕು. ಏನು ಕರೆಕ್ಟಾಗಿ ಮಾತಾಡೋದು ಅಂದರೆ ಅಂದ. ನಿಮ್ದುಗೆ ಬಿಟ್ಟು ಕರೆಕ್ಟಾಗಿ ಮಾತಾಡೋದೆ. ನೋಡಪ್ಪ, ನಾವು ಹಿಂಗೇನೆ ಮಾತಾಡೋದು, ಜನಕ್ಕೆ ಅರ್ಥ ಆಗ್ತದೆ ಇಲ್ಲ, ಅದು ಇಂಪಾರ್ಟೆಂಟು ಅಂದ. ಇಲ್ಲೇನೋ ನಡೆಯುತ್ತೆ ಕಣ, ನಾಟಕದಲ್ಲಿ ಆಗಲ್ಲ. ಯಾಕೆ ಆಗಕ್ಕಿಲ್ಲ? ಅವ್ನು ಹೇಳ್ದ, ನೀವೆಲ್ಲ ಸೇರ್ಕೊಂಡ್ಬಿಟ್ಟು ನಮಗೆ ಕಟ್ ಮಾಡಿಬಿಡ್ತೀರಾ, ನಮಗೆ ಎಲ್ಲ ಬಿಟ್ಬಿಡ್ತೀರಾ ನೀವು, ನಾನು ಬಿಡೋದಿಲ್ಲ, ನಾನು ನಾಟಕ ಮಾಡಲೇಬೇಕು ಅಂದ. ನೋಡಯ್ಯ, ನಾಟಕ ಮಾಡು, ಸ್ವಲ್ಪ ದಿವಸ ಪ್ರಾಕ್ಟೀಸ್ ತಗೋ ಅಂದೆ. ಒಂದು ದಿವಸ ಏನಂದ ಸರ್ ನನಗೆ, ರಿಚರ್ಡ್ ನನಗೆ ಒಂದು ಡೌಟ್ ಐತೆ ಅಂದ. ಏನು ಅಂದೆ. ನೀವು ರಿಚರ್ಡು, ಎಡ್ವರ್ಡು, ಡೇವಿಡ್ಡು ಅಂತೆಲ್ಲ ಹೆಸರಿಡ್ತೀರಲ್ಲ, ಹೆಂಗೆ ಹೆಸರಿಡ್ತೀರಾ ಅಂದ. ನಾನು ಸುಮ್ಮನೆ ಏನಾರು ಚೋಡ್ಬೇಕಲ್ಲ, ನಾವೇನು ನೋಡಯ್ಯ ಪಂಚಾಂಗ ಅದು ಇದು ನೋಡಲ್ಲ, ಯಾವುದೋ ಇಂಗ್ಲೀಷ್ ಬುಕ್ ತೆಗಿತೀವಿ, ಬ್ರಿಟಿಷ್ ಹಿಸ್ಟ್ರಿ ಇರುತ್ತಲ್ಲ, ಅದರಲ್ಲಿ ರಾಜರ ಹೆಸರು ಇರುತ್ತಲ್ಲ, ಜಾರ್ಜು, ರಿಚರ್ಡು, ಎಡ್ವರ್ಡು ಅಂತ ಇಟ್ಬಿಡ್ತೀವಿ ಅಂದ. ಅವನು ಕೇಳ್ದ, ಶಾಸ್ತ್ರಿನ ಕೇಳ್ದ, ಶಾಸ್ತ್ರಿ ನೀವು ಹೆಂಗೆ ಹೆಸರಿಡ್ತೀರಾ ಅಂತ. ಅವನು ಹೇಳ್ದ, ನೋಡೋ ಸಲೀಮ್, ನಮ್ಮದು ಭಾಳ ಸಿಂಪಲ್ಲು, ನಮ್ಮಲ್ಲಿ ಒಬ್ಬೊಬ್ಬ ದೇವರಿಗೆ 30 ಹೆಸರು ಇರುತ್ತೆ. ನೋಡು, ಈಗ ವಿನಾಯಕ, ವಿಘ್ನೇಶ್ವರ, ಗಜಪತಿ, ಗಜಾನನ, ಗಣಪತಿ, ಏಕದಂತ, ಸರ್ಪಭೂಷ ಎಲ್ಲ ಗಣೇಶನ ಹೆಸರು. ನಾವು ಯಾವ ದಿವಸ ಬಿಡ್ತಾರೋ ಆ ಹೆಸರು ಇಟ್ಬಿಡ್ತೀವಿ ಅಂತ. ನಾನು ಸಲೀಮ್ ಕೇಳಿದೆ, ಅಲ್ಲ ಕಣೋ ಸಲೀಮ್, ನಮ್ಮ ಹೆಸರೇನೋ ತಿಳ್ಕೊಂಡೆ, ಅವ್ರ ಹೆಸರು ಹೆಂಗಿರ್ತಾರೆ ತಿಳ್ಕೊಂಡೆ. ಇವತ್ತು ಈದ್ ಮಿಲಾದ್ ಬೇರೆ, ನನಗೆ ಹೇಳು, ನೀವು ಸಾಬ್ರು ಹೆಂಗೆ ಹೆಸರು ಇಡ್ತೀರಾ ಅಂತ ಕೇಳಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಅವನು ಏನಂದ ಗೊತ್ತಾ, ರಿಚರ್ಡ್, ನಾವು ಪಂಚಾಂಗ ನೋಡೋದಿಲ್ಲ, ಹಿಸ್ಟ್ರಿ ಬುಕ್ ಓದೋದಿಲ್ಲ, ನಾವು ಮಗು ಹುಟ್ಟಿದ ತಕ್ಷಣ ಮಗಿಗೆ ನೋಡಿಬಿಟ್ಟು ಆನ್ ದಿ ಸ್ಪಾಟ್ ಹೆಸರಿಟ್ಬಿಡ್ತೀವಿ ಅಂದ. ಅದು ಹೆಂಗೋ ಅಂದೆ. ನೋಡು, ಮಗು ಹುಟ್ಟಿದ ತಕ್ಷಣ ಮಗಿಗೆ ತಲೆ ನೋಡ್ತೀವಿ, ಒಂದೇ ಕೂದಲಿದ್ರೆ ಇಕ್ಬಾಲ್, ತಲೆ ತುಂಬ ಕೂದಲಿದ್ರೆ ಹಜಾರುದ್ದೀನ್, ತಲೆಯಲ್ಲಿ ಸ್ವಲ್ಪ ಕೂದಲಿದ್ರೆ ನೂರ್ ಅಹಮದ್, ಮಗು ದಪ್ಪಿಗೆ ದೊಡ್ಡದಾಗಿದ್ರೆ ಬಡಾ ಸಾಬ್, ಮಗು ಚಿಕ್ಕದಾಗಿ ವೀಕ್ ಆಗಿದ್ರೆ ಛೋಟಾ ಸಾಬ್, ಮಗು ಕೆಂಪಗೆ ಇದ್ರೆ ಲಾಲ್ ಸಾಬ್, ಕಪ್ಪಗೆ ಇದ್ರೆ ಕರೀಂ ಸಾಬ್. ಹೌದೇನೋ? ಹ್ಞೂ. ಮಗು ಹುಟ್ಟಿದ ತಕ್ಷಣ ತುಂಬ ನಕ್ಬಿಟ್ರೆ ಇಸ್ಮಾಯಿಲ್, ತುಂಬ ನಕ್ಬಿಟ್ಟು ಕೈಕಾಲು ಅಲ್ಲಾಡಿಸ್ಬಿಟ್ರೆ ಶೇಖ್ ಅಬ್ದುಲ್ಲಾ. ಹೊಡಿಬೋದು ಚಪ್ಪಾಳೆ. ನೋಡಿ, ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಇದು? ಈಗ ನಾವು ಒಂದು ಹೊಸ ರೀತಿಯ ಶಾಯರಿ ಅಂತ ಹೇಳ್ತೀವಿ. ಶಾಯರಿ ಅಂದರೆ ಏನಪ್ಪ ಅಂತಂದರೆ, ಒಂದು ಕವನದ ರೀತಿಯಲ್ಲಿರುತ್ತೆ, ಕೊನೆ ಮಾತು ಉಲ್ಟಾ ಮಾಡಿದರೆ ಇಡೀ ಅರ್ಥ ಬೇರೆ ಆಗುತ್ತೆ. ಈಗ ನೋಡಿ, ಈ ಹುಬ್ಳಿ, ಧಾರವಾಡ, ದಾವಣಗೆರೆ ನೀವು ಹೋಗಿದ್ರೆ
ಎಲ್ಲರೂ ಆ ಗುಟ್ಕಾನೋ ಏನೋ ಹಾಕ್ತಾರೆ, ಬಾಯಿಗೆ ಹಾಕ್ಕೊಂಡಿರ್ತಾರೆ. ನಿಮ್ಮನ್ನು ನೋಡಿದ ತಕ್ಷಣ, ಕಾರ್ಯಕ್ರಮ ಮಾಡಿದ ತಕ್ಷಣ ಕೆಳಗೆ ಬಂದಿದ್ದ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ನಮ್ಮನ್ನು ಹೊಗಳ್ತಾರೋ ಉಗಿಳ್ತಾರೋ ಗೊತ್ತಾಗಲ್ಲ. ಅವರು ಯಾವಾಗಲೂ ಬಾಯಲ್ಲಿ ಅಡಿಕೆ ತಿಂತಿರ್ತಾರೆ, ಮಾತು ಎತ್ತಿದ್ರೆ ಪುಚಿಕ್ ಪಿಚಿಕ್ ಅಂತ ಇರ್ತಾರೆ. ಅದನ್ನು ಚಂದ್ರಶೇಖರ್ ಪಾಟೀಲ್ರು ಏನಂತ ಬರೀತಾರೆ ಅಂದರೆ, ನಾನು ದಾರಿಯಾಗಿ ಹೊಂಟಿದ್ದೆ ಮೇಲಿಂದ ಯಾರೋ ಉಗುಳಿದ್ರು. ಮೇಲಿಂದ ಯಾರೋ ಉಗುಳಿದ್ರು. ರೀ ಸ್ವಾಮಿ ನೋಡ್ಕೊಂಡು ಉಗುಳ್ರಿ ಅಂದೆ, ನೋಡಿದ್ರು ಮತ್ತು ಉಗುಳಿದ್ರು. ನೋಡಿ, ಆ ಕೊನೆ ಪದದಲ್ಲಿ ಇಡೀ ಅರ್ಥ ಬೇರೆ ಆಗುತ್ತೆ. ಅದನ್ನು ಶಾಯರಿ ಅಂತೀವಿ. ಅದನ್ನು ಈಗ ನಮ್ಮಲ್ಲಿ ಕನ್ನಡದಲ್ಲಿ ಶಾಯರಿ ಬರೆದಿರೋದು ಭಾಳ ಕಡಿಮೆ. ಅದನ್ನು ನಮ್ಮಲ್ಲಿ ಬರೆದಿರೋರು ಅಜಾದುಲ್ಲಾ ಬೇಗ್ ಅವರು ನಮ್ಮ ದುಂಡಿರಾಜು ಚುಟುಕುಗಳು ಬರೀತಾರೆ. ಅದು ಹೆಂಗಿರುತ್ತೆ ಅಂದರೆ ನೋಡಿ, ನಾವೆಲ್ಲ ಮೊದಲು ಕಾದಂಬರಿ ಓದ್ತಿದ್ವಿ. ಒಬ್ಬ ಹುಡುಗ ಒಬ್ಬ ಹುಡುಗಿ ಲವ್ ಮಾಡೋಕ್ಕೆ 300 ಪೇಜ್ ಆದಮೇಲೆ ಅವ್ರಿಗೆ ಮದುವೆ ಆಯಿತು ಅಂದರೆ ಕಾದಂಬರಿ ಮುಗಿದೋಗೋದು. ನಮ್ಮ ಚುಟುಕದಲ್ಲಿ ಏನಂತ ಬರಿತೀವಿ ಅಂತಂದರೆ, ನಮ್ಮ ದುಂಡಿರಾಜು ಬರೀತಾರೆ, ನನಗೆ ಒಮ್ಮೆ ಅವಳು ಸಿಕ್ಕಳು, ನನ್ನ ನೋಡಿ ನಕ್ಕಳು. ಅವಳು ಒಮ್ಮೆ ನನಗೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ಈಗ ನಮಗೆ 3 ಮಕ್ಕಳು. ಆಗೋಯ್ತು ಕಾದಂಬರಿ. 300 ಪೇಜಿಂದು 3 ಲೈನಲ್ಲಿ ಆಗೋಯ್ತು.